ಏರ್ಗ್ಯಾಗ ಇಡತ್ತಾತು ಒಬ್ರಾನ ನೋಡಕ್ ಬಂದಿಲ್ಲ. ಅವ್ರ ಅಣ್ಣಯ್ಯ, ಅವ್ರ ಅತ್ತಿಗೆ ಆಗಲಿ, ಅವರ ಅತ್ತೆ ಮಾಮ, ರಜ್ಜಿ, ಗಂಡ, ನಿನ್ನ ಗಂಡನೇ ಬಂದಿಲ್ಲ ಪಾಪ. ಏರ್ಗ್ಯಾಗ ಇಡತ್ತಾಗೈತೆ. ನಾನು ಅತ್ತ ಹೋಗೋಣ, ಯಾರನ ಬಂದರೆ ಮನೆ ಕಡೆಗೆ ಹೋಗೋಣ ಅಂತಂದ್ರೆ ನನಗೇನು ಇದ್ದಿಲ್ಲ. ರಾತ್ರಿ ಎಲ್ಲನ ಹೋಗೋಣ ಅಂತ ಇದ್ರೆ ಏನು ಮಾಡ್ತೀಯ, ಯಾರು ಬರೋಂಗೆ ಇಲ್ಲ. ಯಾರನ್ನೊಬ್ರು ಪಾಪ ಬಂದು ನೋಡ್ಕೊಂಬಂಗೆ ಯಾರನ್ನೊಬ್ರು ಇದ್ರೆ ಬಿಟ್ಟು ಹೋಗ್ಬೋದು. ಉಳ್ಳ ಬಂದಿದ್ದೀನಿ, ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ. ಏನು ಮಾಡೋಣ, ಕಷ್ಟ ಪಾಪ, ಯಾರೂ ಇಲ್ಲ. ಅದಕ್ಕಾಗಿಯ ನಾನತ್ತ ಬಂದಿರೋದಷ್ಟೇ ಜೊತೆಗೆ, ಇಲ್ಲಾಂದರೆ ಗೊತ್ತಿರಲಿಲ್ಲ. ಈಗ ಯಾರನ್ನಾತು ಬಂದುಬಿಟ್ರೆ ಒಬ್ಬರು ಬಿಟ್ಟು ಹೋಗ್ಬಿಡ್ತೀನಿ ನಾನು ಮನೆ ಕಡೆಗೆ. ನೀರು ಹೊಯ್ಕೊಂಡು ಸುಮ್ಮನೆ ಕ್ಷಣ ಮನೆಗೆ ಬಿಡ್ತೀನಿ. ಒಂಥರ ಸಾಕದಂಗೆ ಆಗೈತೆ ಹೋಗತ್ತ. ಏರ್ಗೆ ಇಡೊತ್ತಾದ್ರೂ ಒಬ್ಬರು ಬಂದಿಲ್ವಲ್ಲ. ಹೇಳು, ಇವ್ರೆಂಥ ಮನುಷ್ಯರು, ಎಂಥರ್ಗಾಗಲಿ ಅಯ್ಯಮ್ಮಂಗಾಗು ಹೋಗಂಗಾಗುತ್ತಿ. ನಾನು ನೋಡು ಹೆಂಗ ಬಿಡು ಕಷ್ಟ ಅಂತೇಳಿ ರಾತ್ರಿ ಅಂದ್ರೆ ರಾತ್ರಿ ನಾನೇ ಎದ್ದು ಬಂದಿದ್ದೀನಿ. ರಾತ್ರಿ ಎಲ್ಲ ನನಗೂ ನಿದ್ದಿಲ್ಲ. ಆಸ್ಪತ್ರೆಗೆ ಇರೋಕ್ಕಾಗಲ್ಲ ಹೋಗತ್ತ. ಒಂಥರ ಆಸ್ಪತ್ರೆಗೆ ಇರ್ಬೇಕಂದ್ರೆ ಬಲ್ ಬೇಜಾರ. ಅಮ್ಮಣಿ, ನೀರು ಕುಡಿತೀಯನಮ್ಮ? ಬೇಡ ಕಣಮ್ಮ, ಯಾತು ಬೇಡ. ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ನಮ್ಮಮ್ಮಣಿ ಅದಕ್ಕೆ ಆಗ್ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀಯ ನೀನು? ಇನ್ನೇನು ಮಾಡೋಕ್ಕಾಗುತ್ತೆ? ಹಂಗೆ ಸುಖವಾಗ ಆಗೈತಲ್ಲ, ನಾರ್ಮಲ್ ಆಗತ್ತ. ನನಗೂ ಬೇಜಾರಾಯ್ತು, ಏನು ಮಾಡೋಕ್ಕಾಗುತ್ತೆ? ದೇವ್ರು ಕೊಟ್ಟಿರೋದನ್ನ ನಾವು ಬೇಡ ಅನ್ಬೇಕಾಗುತ್ತೆ. ನಮ್ಮ ಯಾವುದೇ ಕೊಡಲಿ ದೇವರು, ನಾವು ಅದನ್ನು ಸ್ವೀಕರಿಸ್ಬೇಕು. ನಮ್ಗೆ ಅದು ಬೇಕು ಇದು ಬೇಕು ಅಂದ್ರೆ ದೇವ್ರು ನಾವು ಬಯಸಿದ್ದ ಕೊಡಲ್ಕ. ನಮ್ಮ ಯಾವ್ದು ಕೊಡ್ತಾನೆ ಅದನ್ನು ನಾವು ಹೆಂಗ ಇಷ್ಟನ ಕೊಟ್ಟಾನಲ್ಲಪ್ಪ ದೇವರು ಅಂತೇಳಿ ತೃಪ್ತಿ ಪಡ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಕಿರು. ಯಾಕೆ, ಏನಾಯ್ತು ಮರಮ್ಮ? ಯಾಕಿಲ್ಲ, ಇವಳು ಬೇಜಾರಾಗೈತಂತೆ. ಬೇಜಾರಾಗೈತೆ ಕಣಮ್ಮ, ನನ್ನ ಕಣಿದ್ದ ಆಗಿಲ್ಲ ಅಂತಾಳೆ. ಇವಳು ಅಂದ್ಕೊಂಡಿರೋದೆಲ್ಲ ಆಗುತ್ತೇನ? ಯಾಕೆ ಅಲ್ಲ, ನೋಡವಳು ಹೆಂಗೆ ಮಾತಾಡ್ತಾಳೆ. ನಾನು ಅಂದ್ಕೊಂಡಿದ್ದು ಆಗಿಲ್ಲ ಅಂತಾಳೆ. ಅಂದ್ಕೊಂಡಿದ್ದಾಗಿಲ್ಲ ಅಂತ ಹೇಳಿ ಏನು ಇವಾಗ ಬಿಸಕ್ಕಾಗುತ್ತೆ? ನೋಡವಳು ಹೆಂಗೆ ಮಾತಾಡ್ತಾಳೆ, ಹೆಂಗೆ ಸುಖವಾಗಿ ಆತಲ್ಲ ಅಂತ ಹೇಳಿ ಖುಷಿ ಪಡಬೇಕು. ಎದ್ದು ಈಗ ಚೆನ್ನಾಗಿ ಕೂಕಳಮ್ಮ, ಎದ್ದು ಕೂಕ. ಇಡ್ಲಿ ಅದು ತಿಂದಿದೀಯಾ? ಚೆನ್ನಾಗಿ ಹಿಂಗೆ ಎದ್ದು ಕೂಕ. ಹೆಂಗೆ ನಾರ್ಮಲಾಗಿ ಆಗೈತೆ. ಸೀಜರಿನ್ ಆಗಿದ್ರೆ ಇನ್ನೂ ಎದ್ದಳಕ್ಕಾಗ್ತಿರ್ಲಿಲ್ಲ, ಕುಕ್ಕಮಕ್ಕಾಗ್ತಿರ್ಲಿಲ್ಲ. ಒಬ್ರು ಎತ್ತೋದು ಇಳಿಸೋದು ಮಾಡಬೇಕಾಗಿತ್ತು. ಹಂಗತ್ತ ನಾರ್ಮಲ್ ಆಗೈತೆ, ಅದಕ್ಕೆ ಸಂತೋಷ ಪಡಮ್ಮ. ಅದೇ ಮಾತಿ ನೋಡು, ಆ ಹುಡುಗಿಗೆ ಪಾಪ ಆಪ್ರೇಷನ್ ಮಾಡ್ಯವ್ರೆ. ಪಾಪ ರಾತ್ರಿ ಎಲ್ಲ ನೋವು ಅಂಬೋದು. ಹಂಗತ್ತ ಯಾವ ನೋವಿಲ್ದಂಗೆ ಒಯ್ದೀವಲ್ಲ ಅಂತೇಳಿ ಸಂತೋಷ ಪಡಬೇಕು. ಏನು ಆಗವರೆಗೂ ಒಂದಿಟ್ಟು ನೋವು ತಿಂದೆ, ಆಮೇಲೆ ಏನು ನೋವೇನಿಲ್ಲ, ಆರಾಮ ಸೆನಕೈದಿ ಅತ್ತ. ಏನು ಅವೆಲ್ಲ ಏನು ಮನಸ್ಸನ್ನ ಈ ಕೆಮ್ಮಕ್ಕೆ ಹೋಗ್ಬಿಡ ಕಣಮ್ಮ ನೀನು. ಸುಮ್ಮನಿದ್ದು ಬಿಡು. ಎದ್ದು ಒಂದು ಸಡ ಹಿಂಗೆ ಕೂಕ. ಯಾವಾಗ್ಲೂ ಮನಿಕೊಂಡಿರ್ಬಾರ್ದು. ಎದ್ದು ಕೂಕ. ಇಡ್ಲಿ ತಿಂದಿದೀಯಾ? ಸಡ ಹಿಂಗೆ ಒಂದು 5 ನಿಮಿಷ ಎದ್ದು ಕೂಕ. ಎತ್ತಾನೇನೆ ಜೀವಿತ ತಿಂದ್ಬಿಡು ಜಯಂತಿ. ಪಾಪ ಇವಾಗ ಕೈಗೂ ನಿದ್ದಿಲ್ಲ. ಹೋಗೋಣ ಅಂತ ನೋಡ್ತಾ ಐತೆ, ಯಾರು ಬರೋಂಗೆ ಇಲ್ಲ. ನಾವು ಯಾರಿಗೂ ಹೇಳಿಲ್ಲ. ಯಾಕೆ ಹೋಗೋದಾದ್ರೆ ಹೋಗು ಪಾಪ, ನೀನು ರಾತ್ರಿ ಬಂದಳು, ನಿದ್ದಿಲ್ಲ, ಹೋಗ್ತೀನಿ ಅಂತೀಯ, ಹೋಗು. ಬಿಡೆ, ಯಾರೂ ಬಂದಿಲ್ಲ ಏನಿಲ್ಲ. ಯಾರನ್ನ ಬಂದರೆ ಬಿಟ್ಟು ಹೋಗಕ್ಕೆ ಚಂದ. ಉಳ್ಳ ಬಂದಿದ್ದೀನಿ. ಇನ್ನು ಹೆಂಗೆ ಬಿಟ್ಟು ಹೋಗೋಣ? ಮನೆಗೆ ಹೋಗೋವರೆಗೂ ಇರ್ತೀನಿ, ಇರ್ತೀನಿ ಇವತ್ತೊಂದು ತಿರಾನ. ಯಾತಕನ ಈಗ ಯಾತನ ತಾಂಬ ಅಂತಾರೆ, ಯಾತನ ಮೆಡಿಸನ್ ಪಡಿಸನು, ಯಾತನ ಇಂಜೆಕ್ಷನ್ ಹಾಕಿಸ್ಬೇಕು ಅಂತಾರೆ. ಒಬ್ಬರು ಇಲ್ಲಿರ್ಬೇಕು, ಒಬ್ಬರು ಮಗನ ನೋಡ್ಕೋಬೇಕು, ಯಾರನ್ನ ಇಬ್ಬರಲ್ಲಿ ಇರಬೇಕು. ಒಬ್ಬರೇ ನೋಡ್ಕೊಂಬಕ್ಕೆ ಆಗಲ್ಲ. ಯಾರು ಬಂದಿಲ್ಲ ಏನಿಲ್ಲ. ಬಿಡು, ಉಳ್ಳ ಬಂದಿದ್ದೀನಿ, ಇರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲೇನೇ ಒಂದು ಸಣ್ಣ ಉಳ್ಟ್ಕೊಂಡೆ ನಾನು. ಬಿಸಿ 1-2 ಇಡ್ಲಿ ತಿಂದು ಉಳ್ಟ್ಕೊಂಡೆ. ನೀನು ಆತನ ಕುಡಿತೀಯನಮ್ಮ? ಕೊಡಾನೆ? ಏನು ಬೇಡ, ನೀರು ಬೇಡ, ಯಾತ್ ಬೇಡ. ನನಗಂತೂ ಭಾಳ ಬೇಜಾರಾಗೈತೆ ಹೋಗತ್ತ. ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಹೆಂಗತ್ತ, ನಾನು ಅಂದ್ಕೊಂಡಿದ್ದಾಗಿದ್ರೆ ಯಾರು ಬರಲಿಲ್ಲ ಅಂದ್ರೂ ಸುಮ್ಮನೆ ಇರ್ತಿದ್ದೆ. ಬಿಡತ್ತ, ಯಾರು ಬಂದ್ರೇನೆ ಯಾರು ಬಿಟ್ರೇನು ಅಂತಿದ್ದೆ. ಯಾರು ಬರಲಿಲ್ಲ ಅಂದ್ರೂ ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ನಾನು ಬೇಡ, ಸುಮ್ಮನೆ ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋದು ನೋಡಮ್ಮ. ಹೆಂಗತ್ತ, ದೇವ್ರು ಇಷ್ಟನ ಕೊಟ್ಟಾನಲ್ಲ ಅಂತ ತೃಪ್ತಿ ಪಡ್ಬೇಕು. ಹಂಗೆ ಮಗನ ನೋಡ್ಕೊಂಡು ನೀನು ಸಂತೋಷವಾಗಿರೋದು ನೋಡು, ಅಷ್ಟೇನೆ. ಯಾರು ಬರಲಿಲ್ಲ ಅಂಬೋದೊಂದು ಕಡೆಗೆ ಬೇಜಾರ. ನೋಡು, ನಮ್ಮ ಅಣ್ಣ ಆಗಲಿ ಯಾರು ಬರಲಿಲ್ವಲ್ಲ ಅಂತ. ನಿನ್ನ ಯಾರ ಬಗ್ಗೆನೂ ಚಿಂತೆ ಮಾಡ್ತಾ ಇಲ್ಲ. ನಾನು ನನ್ನ ಗಂಡನ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ನೋಡು, ಹೆಂಡ್ತಿಗೆರಿಗೆ ಆಗೈತೆ ಅಂದರೂ ನನ್ನ ಗಂಡ ಬರಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅವಾಗಿಂದನು. ನನಗೆ ಅದು ತಲೆಯಾಗೆ ಬರ್ತಾ ಇರಲಿಲ್ಲ. ಆ ಕಡೆಗೆ ನೋಡು, ಆ ಹುಡುಗಿ ಗಂಡ, ಅಲ್ಲಿ ಪಕ್ಕದ ವಾರ್ಡ್ ಹುಡುಗಿ ಗಂಡ ನೋಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಆ ಹುಡುಗಿಗೆ ನೋವು ಅಂತಿದ್ರೆ ಕೂತ್ಕೊಂಡು ಪಕ್ಕದಲ್ಲಿ ಸಮಾಧಾನ ಮಾಡ್ತಾ ಇದ್ದಾನೆ. ನನಗೆ ನನ್ನ ಗಂಡ ಇದ್ದಿದ್ರೆ ನನಗೂ ಇದೇ ರೀತಿ ನೋಡ್ಕೊಂಬನಲ್ಲ. ಗಂಡ ಇದ್ದಿದ್ರೆ ನನಗೂ ಅವ್ನು ಬಂದಿದ್ರೆ ನನಗೂ ಎಷ್ಟೊಂದು ಸ್ವಲ್ಪ ಧೈರ್ಯ ಬರೋದಲ್ಲ, ನೋಡ್ಕೊಂಬನಲ್ಲ. ಯಾಕೆ ಬರಲಿಲ್ಲ ಅಂತ ಅನ್ನಿಸ್ತೈತೆ ನೋಡಿ. ಹಿಂಗೆ ಮಾಡೋದಕ್ಕೆ ಅವನೇ ಬೇಕಾ? ಇವಾಗ ನನಗೆ ಇಂಥ ಸಮಯದಲ್ಲಿ ಗಂಡ ಜೊತೆಗಿದ್ರೆ ಎಷ್ಟು ಧೈರ್ಯ ಅಂತ ನನಗೆ ಈಗ ಗೊತ್ತಾಗ್ತೈತೆ.
ನನಗೀಗ ಅನ್ನಿಸ್ತಾ ಐತೆ ನೋಡಿ ಬರ್ಲಿಲ್ವಲ್ಲ ಇವನು ಎಂತ ಅದು ಮಾಡ್ಬಿಟ್ಟ, ನನಗೆ ಎಷ್ಟು ಮೋಸ ಮಾಡ್ಬಿಟ್ಟ ಅಂತೇಳಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಬೇಜಾರ ಮಾಡ್ಕೋಬೇಡ ಬಿಡು. ಈಗ ಅವ್ರಿಗಿರ್ಬೇಕು ಮನಸ್ಸಿನಾಗೆ ಅಮ್ಮಣಿ ಜೀವಿತಮ್ಮ. ನಾವೀಗ ಬಲವಂತ ಮಾಡಿ ಕರ್ಕೊಂಬರೋದಲ್ಲ, ಅವನಿಗೆ ಬರಬೇಕು ನೋಡಬೇಕು ಅಂಬೋದು ಅವನಿಗೆ ಗೊತ್ತಾಗಬೇಕು. ಆದ್ರೆ ಹೇಳಿರ್ತಾರೆ ಅಲ್ಲ, ಇವರೆಲ್ಲ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬಂದಿದ್ರೆ ಅವಳಿಗೆ ಎಷ್ಟೋ ಒಂದಿಟ್ಟು ಧೈರ್ಯ ಇರೋದು. ಆ ಕಡೆಗೆ ಅವಳಿಗೆ ಅದು ಮನ್ಸಿಗೆ ಬರಲಿಲ್ಲ ಅಂದ್ರೂ ಆ ಕಡೆಗೆ ನೋಡಿದ್ರೆ ಅವಳಿಗೆ ನೋಡೋಂಗೆ ಗಂಡ ನೋವು ಅಂತಿದ್ಲು ಪಾಪ ಹುಡುಗಿ. ಅವನು ಗಂಡ ಅಂತ ಎಂತ ಚೆನ್ನಾಗಿ ನೋಡ್ಕೊಂತಾನೆ ನೋಡಮ್ಮ. ಎಂತೆಂಥ ಗಂಡುಗಳು ಸಿಕ್ಕಿರ್ತಾರೆ. ಅಲ್ಲ ನನ್ನ ಮಗಳದ್ದು ಏನು ಹಣೆ ಬರ ನಮ್ಸ ನನಗೂ ಬೇಜಾರಾಗುತ್ತೆ ಕಣ ನೆನೆಸ್ಕೊಂಡ್ರೆ. ಅವ್ರ ಅಣ್ಣ ಯಾರಪ್ಪ ಯಾರಮ್ಮ ಎಲ್ಲರೂ ನೋಡ್ಕೊಂತಾರೆ ಹುಡುಗಿ ನಂಗೆ ಎಂತ ಚೆನ್ನಾಕ್ಕೆ. ಅದೇ ಮತ್ತೆ ನನಗೆ ಅದನ್ನ ನೋಡ್ದಾಗಿಂದಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕಣ್ ಜಯಂತಿ ನಿಜವಾಗ್ಲು. ಅವ್ರ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ, ಊಟ ಮಾಡಿಸ್ತಾನೆ ಆ ಹುಡುಗಿಗೆ, ನೀರು ಕುಡಿ, ಹಣ್ಣು ತಿಂತೀಯ ಅಂತ ಹಣ್ಣು ಕೊಡೋದು, ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ. ಅಯ್ಯಪ್ಪ, ನೀರು ಕುಡ್ಸೋದು, ಎತ್ತೋದು, ಇಳಿಸೋದು, ಪಾಪ ನೋವು ಅಂತಿದ್ರೆ ಕೈ ಹಿಡ್ಕೊಂಡು ನಡೆಸೋದು. ಅಮ್ಮ ಹೆಂಗೆ ನೋಡ್ಕೊಂತಾರೆ ನೋಡಪ್ಪ. ಎಂತೆಂಥ ಗಂಡ ಸಿಕ್ಕಿರ್ತಾನೆ. ನಂದೇನು ಹಣೆ ಬರಪ್ಪ ಇಂಥದ್ದು ನೋಡಿ. ಇವತ್ತು ನನಗೆ ಎಷ್ಟು ನೋವು ಅನ್ಭವಿಸಿದ್ರು ಅವ್ನು ಬರಲಿಲ್ವಲ್ಲ, ಇವತ್ತು ನನ್ನ ಗಂಡನಾಗಿ ಬರಲಿಲ್ವಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಏನು ಮಾಡೋದು, ನನಗಂತೂ ಇವತ್ತು ಅಷ್ಟಿಷ್ಟು ಬೇಜಾರಾಗ್ತಾ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಸುಮ್ಮನೆ ಅದನ್ನೆಲ್ಲ ತಲೆ ಕಿಕ್ಕೆಮಕ್ಕೆ ಹೋಗ್ಬೇಡ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಜೀವಿತಮ್ಮ ಇವಾಗ ನಿನಗಿಲ್ಲದೆಲ್ಲ ಸಮಸ್ಯೆಗಳಾಗ್ತಾವೆ. ಓಟು ಬಿ ಪಿ ಹೆಚ್ಚು ಕಮ್ಮಿ ಆಗೋದು, ಹೆಂಗೆ ಮಗು ಮಕ್ಕ ನೋಡ್ಕೊಂಡು ಸೆನಕ್ಕಿರಮ್ಮ ಸುಮ್ಮನೆ ಆಯ್ತು ನೋಡಿ. ಮುತ್ತಾಗೈತೆ ಅದೇನು ತುಟಿ ಪಿಟ್ಟಕ್ಕಂದಿಲ್ಲ ಪಾಪ. ಎಂತ ಸೆನಕ್ಕೆ ಸುಮ್ಮನೆ ಮರಿ ಕೆಣೈತ. ಅದೇ ಮತ್ತೆ ನೋಡಿ ಎಂತ ಸೆನಕೈತೆ ಹಂಗೇನೆ. ಮೂಗು ಮುಷ್ಣಿ ಎಲ್ಲನ ಬೋಲ್ ಚೆನ್ನಾಗೈತಮ್ಮ. ಎಂತ ಚೆನ್ನಾಗೈತೆ ನಿಜವಾಗ್ಲೂ, ಬೋಲ್ ಚೆನ್ನಾಗೈತೆ ಕಣಮ್ಮ. ಚೆನ್ನಾಗೈತೆ ಹುಡುಗಿ, ಸಾಕು ನೋಡ್ಕೊಂಡು ಸೆನಕ್ಕಿರೋದು ನೋಡು. ಏನು ಚಂದನೋ ಏನೋ ಮನ್ಸಿಗೆ ಬೇಜಾರಾದಾಗ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ಬೇರೆ ಗಂಡು ಪಾಪು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಬೇರೆನೇ ಹಿಂಗಾಯ್ತಲ್ಲ, ನನಗೆ ಥರ ಬೇಜಾರಾಗ್ತೈತೆ. ಜೀವಿತಮ್ಮ ಅದನ್ನು ತೆಗ್ದಾಕು ಫಸ್ಟು ನೀನು ಮನಸ್ಸಿಂದಾನ. ಹಂಗೆಲ್ಲ ಏನೋ ಅನ್ಕಮ್ಮಕ್ಕೆ ಹೋಗ್ಬೇಡ ನೀನು. ಇವಾಗ ಮಕ್ಕಳಿಲ್ಲದೆ ಇರೋರು ಎಷ್ಟು ಜನ ಇರ್ತಾರೆ, ಅಂಥವ್ರಿಗೆ ಹೆಣ್ಣು ಗಂಡು ಯಾವುದೋ ಒಂದು ಆದರೆ ಸಾಕಪ್ಪ ಅಂತ ಎಷ್ಟು ದೇವ್ರ ಹತ್ರ ಬೇಡ್ತಾರೆ ಗೊತ್ತೇ. ಯಾವ್ದಾನ ಅದು ಕೊಡಪ್ಪ ಭಗವಂತ ಅಂತ ಬೇಡ್ತಾರೆ. ನೀನು ಹೆಂಗೆ ಇವತ್ತು ಆಗೈತಲ್ಲ, ಆದ್ರೆ ನಾರ್ಮಲ್ ಆಗೈತೆ. ನಾರ್ಮಲ್ ಆಗೋದು ಇವಾಗ 100ಕ್ಕೆ 20% ಅಷ್ಟೇನಿ. ಇನ್ನು 80% ಎಲ್ಲ ಬರೇನೆ ಸೀಜರಿನ್ ಅಂತಾರೆ. ಎಲ್ಲ ಸಿ ಸೆಕ್ಷನ್ ಅಂತಾರಮ್ಮ. ಎಲ್ಲ ಇಲ್ಲೆಲ್ಲ ಹೇಳೋದು ನೋಡ್ತಿದ್ನಲ್ಲ ಅವಾಗಿಂದಾನ, ಎಲ್ಲ ಸಿ ಸೆಕ್ಷನ್ ಅಂತಾರೆ. ಅದೇ ಆಪ್ರೇಷನ್ ಮಾಡಿ ಮಗ ತೆಗಿಯೋದನ್ನ ಸಿ ಸೆಕ್ಷನ್ ಅಂತ ಹೇಳ್ತಾರೆ. ಏನು ಮಾಡೋದು, ಹೆಂಗೆ ಅಂದ್ರು ಬೇಜಾರ ಕಣ್ಜಯಮಂಟಿ. ಆಳೆ ನಾವು ಹೆಂಗೆ ಧೈರ್ಯವಾಗಿರ್ಬೇಕಂತಂದ್ರು ಬೇಡ, ಯಾರು ಬರಲಿಲ್ಲ ಅಂದರೂ ಪರವಾಗಿಲ್ಲ. ಏನು ಮಾಡೋದು, ಹುಡುಗಿ ಗಂಡ ನೋಡಂಗೆ ಹೆಂಗೆ ನೋಡ್ಕೊಂತಾನೆ. ನನಗೆ ನೋಡ್ತಿದ್ರೆ ಅವಾಗಿಂದನೂ ನನಗೆ ಸಂಕಟ ಆಗ್ತೈತೆ. ನೋಡಪ್ಪ ಎಲ್ಲರೂ ಎಷ್ಟು ಅದೃಷ್ಟ ಮಾಡ್ಯವ್ರೆ, ನಂದೇನಪ್ಪ ಹಣೆ ಬರ ಅನ್ನಿಸ್ತೈತಿ. ಎಲ್ಲ ತಗೊಂಬಂದು ಕೊಡೋದು, ಅವ್ರು ಕೇಳಿದ್ದೆಲ್ಲನ. ಅಯ್ಯಪ್ಪ ಅವ್ರ ಅತ್ತೆ ಮಾಮ ಎಲ್ಲಿಗೂ ಅವ್ರು ಎತ್ತಗೂ ಏನಕ್ಕೂ ಹೋಗಲ್ಲ. ಹೆಂಗೆ ನೋಡಿ ಇಂಥ ಅಳಿಯ ಸಿಗ್ಬೇಕಪ್ಪ ಯಾರಿಗಾದ್ರು. ಅಲ್ಲಿ ಪಕ್ಕದಾಗ್ಲಾರನ್ನೆಲ್ಲ ನೋಡಿರಿ ಹಂಗೆ ಅನ್ನಿಸ್ತೈತಿ. ನೋಡಿ ಅಂತ ಒಳ್ಳೆ ಹುಡುಗ ಹೆಂಗೆ ನೋಡ್ಕೊಂತಾನೆ. ಫಸ್ಟ್ನೇದಂತೆ ನೋಡಿ ಗಂಡು ಹುಡುಗ ಆಗೈತೆ ಫಸ್ಟ್ನೇದೆಯ್ಯ. ನನಗೂ ಗಂಡು ಹುಡುಗ ಇದ್ರೆ ಸಾಕಾಯ್ತಪ್ಪ. ನನಗೆ ಪಕ್ಕದಾಗಿರೋರು ನೋಡಿ ನನಗೂ ಹಂಗೆ ಅನ್ನಿಸ್ತೈತಿ. ಏನು ಮಾಡೋದು, ಪಕ್ಕದಾಗೆ ಗಂಡು ಹುಡುಗ ಐತಿ. ನೋಡು ಸೇಮ್ ಹಂಗೆ ಐತೆ ಅಲ್ಲಿ. ಸೇಮ್ ಎಲ್ಲ ಒಂದೇ ಥರ. ಇವಾಗ ಸಣ್ಣವಿದ್ದಾಗ ಮಕ್ಕಳೆಲ್ಲ ಒಂದೇ ಥರ ಕಾಣಿಸ್ತಾವೆ. ಆಮೇಲೆ ದೊಡ್ಡವಾದ್ಮೇಲೆ ಗೊತ್ತಾಗೋದು. ದೊಡ್ಡವರಾದ್ಮೇಲೆ ಗೊತ್ತಾಗೋದು ಹೇಳು. ದೊಡ್ಡವರಾಗಬೇಕು, ದೊಡ್ಡವರಾದಾಗ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನಗಿನ್ನೇನು ಬೇಜಾರಿಲ್ಲ. ನೋಡಪ್ಪ ನನ್ನ ಗಂಡ ಬರಲಿಲ್ಲ ಅನ್ನೋದೊಂದು ಬೇಜಾರು. ಇಂಥ ಸಮಯದಲ್ಲಿ ಗಂಡನಾಗಿರೋನು ಹೆಣ್ಣು ಮಕ್ಕಳಿಗೆ ಜೊತೇಲಿದ್ದರೆ ಯಾವ ನೋವು ಕಾಣಿಸಲ್ಲ. ಆ ನೋವೆಲ್ಲನ ಒಂಥರ ಧೈರ್ಯ ಇರುತ್ತೆ. ಆ ನೋವೆಲ್ಲ ಮರ್ತ್ಕೊಂಡು ಆ ನೋವೆಲ್ಲ ನುಂಗ್ಕೊಂಡು ನಿಜವಾಗ್ಲೂ ಏನೋ ಒಂಥರ ಧೈರ್ಯ ಇರುತ್ತೆ. ನನಗೆ ಈಗ ಅರ್ಥ ಆಗ್ತೈತೆ ನನ್ನ ಗಂಡನ ಬೆಲೆ ಏನು ಅಂತ. ಇವಾಗ ನೋಡಪ್ಪ ಬರಲಿಲ್ವಲ್ಲ ನನ್ನ ಗಂಡ ಅನ್ನೋದು ನನಗೊಂದು ಕಡೆ ಸಿಟ್ಟು, ಒಂದು ಕಡೆಗೆ ಬೇಜಾರು. ಅಲ್ಲ ಹುಡುಗ ಪಕ್ಕದ ವಾರ್ಡಲ್ಲಿ ಹುಡುಗಿ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಅದನ್ನು ನೋಡಿದಾಗ ನನಗೆ ಈಗ ನನ್ನ ಒಬ್ಬಳೇ ಇದ್ದಾಗ ನನಗೆ ಅದೆಲ್ಲ ಯೋಚನೆ ಬರ್ತಾ ಇರಲಿಲ್ಲ. ಇವಾಗ ಆ ಹುಡುಗಿ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ನೋಡು ನನ್ನ ಗಂಡ ಯಾಕೆ ನೋಡ್ಕೊಂಬಲ್ವ, ನನ್ನ ಗಂಡ ಯಾಕೆ ಈ ರೀತಿ ಇಲ್ಲಲ್ವ. ನೋಡು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಎಷ್ಟು ಸಪೋರ್ಟಿವ್ ಆಗಿ ಹೆಂಡತಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅವ್ರ ಅತ್ತೆ ಮಾವನಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಅಳಿಯ. ನಮ್ಮ ಮನೇಲಿ ಯಾಕೆ ಹಿಂಗೆ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಇಲ್ಲೆಲ್ಲ ಅಕ್ಕಪಕ್ಕದವ್ರು ನಿಮ್ಮ ಗಂಡ ಬಂದಿಲ್ವೇ, ನಿಮ್ಮ ಗಂಡ ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅರ್ಧ ಬೇಜಾರಾಗ್ತೈತಿ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಹೋಗಿಂಥದ್ದು ಮಾತ್ರ ಯಾರಿಗೂ ಆಗಬಾರ್ದು ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.